ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಕರ್ಜಿಕಾಯಿ. ಇದನ್ನು ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ. ಮುದ್ದೆಗೆ ಗೋಧಿ ಅಥವಾ ಮೈದಾ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಚಪಾತಿ ಹಿಟ್ಟಿನ ಹದಕ್ಕಿಂತ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಕಲಸಿಟ್ಟು ತಕ್ಷಣವೇ ಅದನ್ನು ಉಂಡೆಗಳನ್ನಾಗಿ ಮಾಡಿಕೊಂಡು ಲಟ್ಟಿಸ್ಕೊಳ್ಬೇಕು. ಆ ನಂತರ ಅದರಲ್ಲಿ ಕಡಲೆ ಹಿಟ್ಟು ಅಂದರೆ ಒಣ ಕೊಬ್ಬರಿ, ಬೆಲ್ಲ, ಹುರಿಗಡಲೆಯನ್ನು ಪುಡಿ ಮಾಡಿದಂಥ ಹಿಟ್ಟು, ಇವು ಮೂರನ್ನು ಸೇರಿಸ್ಕೊಂಡು ಸ್ವಲ್ಪ ಏಲಕ್ಕಿಯನ್ನು ಹಾಕಿ ಮಿಶ್ರಣವನ್ನು ತಯಾರಿಸ್ಕೊಳ್ಬೇಕು. ಅದನ್ನು ಈ ಮೈದಾ ಹಿಟ್ಟಿನ ಹಾಳೆಗಳ ಮಧ್ಯದಲ್ಲಿ ತುಂಬಿ ಎಣ್ಣೆಯಲ್ಲಿ ಕರಿಯುವಂಥದ್ದು. ಇದು ಕರ್ಜಿಕಾಯಿ ನೋಡಿ. ಕರ್ಜಿಕಾಯಿಯ ಇದು ಮಿಶ್ರಣ, ಕಡಲೆ ಹಿಟ್ಟಿನ ಮಿಶ್ರಣ ಇದು. ಇದನ್ನು ಹಿಟ್ಟಿನ ಹಾಳೆಗಳ ಮಧ್ಯದಲ್ಲಿ ತುಂಬಿ ಸುತ್ತಲೂ ನೀರನ್ನು ಹಚ್ಚಿ ಅದನ್ನು ಮುಚ್ಚಿಟ್ಕೊಂಡು ಒಂದೊಂದಾಗಿ ಎತ್ತಿಟ್ಕೊಂಡು ನಂತರ ಕರಿಬೇಕು. ಇಲ್ಲಿ ನೋಡಿ, ಕೆಂಪಗೆ ಬೇಕಾದರೆ ಕೆಂಪಗೆ ಕರ್ಕೊಳ್ಬೋದು, ಇಲ್ಲವೇ ಬಿಳಿಯದಾಗಿ ಬೇಕು ಅಂದರೆ ಅತಿ ಸಣ್ಣ ಉರಿನಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ. ಕೆಂಪಗೆ ಬೇಕಾದರೆ ಸ್ವಲ್ಪ ಉರಿಯನ್ನು ಹೆಚ್ಚಿಟ್ಕೊಂಡು ಕೆಂಪಾಗಿ ಇದು ಸಹ ಬೇಯಿಸ್ಕೊಳ್ಬಹುದು. ಇದು ಕರ್ಜಿಕಾಯಿ ಮಾಡುವ ವಿಧಾನ.